ನಡೆದಿದೆ ಭಯ್ಯ. ಹಾಗೆ ಇದೆ. ಏನ್ ಭಯ್ಯ ನೀವು ಜೋಕ್ ಮಾಡ್ತಿದ್ದೀರಾ? ಸಮಸ್ಯೆ ಮಾಡೋದಲ್ಲ ಕೂಡ ನಾನು ಸತ್ಯ ಹೇಳ್ತಿದ್ದೀನಿ, ಇವತ್ತು ಮುಂದಿಗೆ ಗ್ಯಾರಂಟಿ ಇದೆ ಭಯ್ಯ ಹಾವು ಅಂತ ನಾನು ತೋರಿಸಿಲ್ಲ. ಇದ್ದಕ್ಕೆ ಹಾಗೆ ನೋಡಿ ನಮಗೆ ಮುಸ್ಲಿಗೆ ಏನಾಗಬೇಕಂತಂದ್ರೆ ಭಯ್ಯ ಹಾವು ಮುಂಚೆ ಇರಬಾರ್ದು. ಹಾಗಾಗಿ ಮುಂಚೆ ನೀವು ತರಬಾರ್ದು. ನಿಮ್ದು ಹಾಗೆ ಮುಸ್ಲಿಗೆ ಮುಂಚೆಗೆ ಕಟ್ಟಬೇಕಾಗ್ತದಾ? ಭಯ್ಯ ಇವತ್ತೊಂದೇ ಹಾವು. ಆ ಹಾವು ಸ್ವಲ್ಪ ಮರ್ಯಾದೆ ಕೊಟ್ಟು ನಾನು ನಡೆಸಿರೋದಕ್ಕೆ ಒಂದು ಮರ್ಯಾದೆ ಕೊಟ್ಟು ಅದಕ್ಕೆ ಒಂದು ಮುಂಚಿನ ಕಳಿಸ್ಬಿಟ್ಟು. ಅರೆ ಗುಂಡ ನಿಂದು ಮಾತಲ್ಲಿ ಬಹಳ ಮರ್ಯಾದೆಗೆ ಕಡಿಮೆ ಆಗ್ತದೆ ಗುಂಡ. ನೀನು ನನ್ನಿಂದ ಹಾವು ಕಲ್ತಿದ್ಯಾ? ಎಲ್ಲ ಜೀವನದಲ್ಲಿ ಮೊದಲನೇ ಹಾವು ಹೇಳಿದ್ಯಾ? ಭಯ್ಯ ಗುಂಡಣ್ಣ ಗೌಡಣ್ಣ ನೀವೇನು ಹಿಂಗೆ ಹಾವು ಏನ್ ಕತೆ ನಿಮ್ದು? ಏನೀಗ ನಮ್ದಿಗೆ ಮುಂಚಿಗೆ ಹೊರಗಡೆಗೆ ಕಳಿಸ್ಬೇಕು, ನಿಮ್ದಿಗೆ ಹಾಗೆ ಮೇಲ್ಗಡೆಗೆ ತರಬೇಕು ಅಷ್ಟೇ ಅಲ್ಲ? ಇಲ್ಲಿ ಚೆನ್ನಾಗಿ ಕೂತಿದ್ದಾರೆ. ನಿಮ್ದಿಗೆ ಹಾಗೆ ಹಿಡಿದಿದೆ ಅಂತ ಹೇಳಿದ್ಯಾ? ನಿಮ್ದಿಗೆ ಹಾಗೆ ಹಿಡಿದ್ರೆ ಹಾಗೆ ಹುಟ್ಟಿಗೆ ಬಿದ್ದಿದ್ದು. ಭಯ್ಯ ಅಂತಿಂತ ಹಾವಲ್ಲ ಇದು. ಅದು ಅಂತಿಂತ ಹಾವಲ್ಲ. ಮತ್ತಿನ್ಯಾವ್ತರ ಹಾವು? ಇದು ವೈಟ್ ಕಲರ್ ಹಾವು ಅಂದ್ರೆ ನಮ್ದು ಸಿ ಫ್ಲೋರ್ ನಾಗೆ ಬೆಳ್ಳಗೆ ತೆಳ್ಳಗೆ ಒಂದು ಹಾವು ಇತ್ತಲ್ಲ. ಭಯ್ಯ ಯಾಕೆ? ನಿಮಗೆ ಗೊತ್ತಾಯ್ತು ಬೆಳ್ಳಗೆ ಬೆಳ್ಳಗಿದೆ ಅಂತ. ಅರೆ ನಮ್ದು ಈ ಫ್ಲೋರ್ ನಾಗೆ ಅದು ಬೆಳಗ್ಗೆ ಗರಟೆಗೆ ಮಾಡ್ತದೆ, ತುಂಬಾ ದಿವಸದಿಂದ ಅದು ಹಾವಿಗೆ ಬಹಳ ಗರಟೆಗೆ ಮಾಡ್ತದೆ, ಬೆಳಗ್ಗೆ ಬೆಳಗ್ಗೆ ಹಾಗೆ ಇರ್ಬೇಕು. ಉಂಟಾ? ಭಯ್ಯ ಹಾವು ಹಾಲು ಕುಡಿತಾ ಟೀ ಕುಡಿತಾ ಭಯ್ಯ ಅದು ಹಾವು ಕಾಫಿಗೆ ಭಯ್ಯ ಇದಕ್ಕೆ ಹಾವುಗೆ ಎಷ್ಟು ಉದ್ದ ಇದೆ? ಹಾಗೆ ಬೆಳಗ್ಗೆ ತೆಲ್ಲಿಗೆ ಬಂದು ಇದಾಗುತ್ತೆ ನಿಮಗೆ ಇದ್ದಿದ್ದ ಹಾವು ನೋಡು ಇಲ್ಲಿಗೆ ಬಂದಿದೆ. ಭಯ್ಯ ಅದಕ್ಕೆ ಉದ್ದ ಎಷ್ಟಿದೆ ಹಾವು? ಉದ್ದ ಹಾಗೆ ಉದ್ದ ಬನ್ನಿ ಭಯ್ಯ ಬೇಗ. ಹಾವಿಗೆ ಹಾವು ನೋಡಬೇಕು. ಹಾಗೆ ಉದ್ದಕ್ಕೆ ಚಿಕ್ಕಡಕ್ಕೆ ಇಷ್ಟೇ ಇರಬೇಕು, ಇಲ್ಲ ಅಂದ್ರೆ ಇಷ್ಟೇ ಇರಬೇಕು. ಈಗ ನಿಮ್ದಿಗೆ ಹಾಗೆ ತೋರಿಸ್ಬೇಕಾದ್ರೆ ನಮ್ದಿಗೆ ಹೊಟ್ಟೆ ಪಾಡಿಗೆ ಜೀವನ. ತೋರಿಸಿ ಭಯ್ಯ. ನಮ್ದು ಹೊಟ್ಟೆ ಪಾಡಿಗೆ ಬೇಡ, ನೀವು ಹಾವು ತೋರಿಸಿ ಭಯ್ಯ. ನಮ್ದು ಹಾಗೆ ತೋರಿಸ್ಬೇಕಂದ್ರೆ ಹಾಗೆ ಉದ್ದಕ್ಕೆ ಬೇಕು. ನಮ್ದು ಹಾವು ಅಂತಿದ್ದ ಹಾವಲ್ಲ. ನಮ್ದು ಹಾಗೆ ದಿನಕ್ಕೆ 12 ಲೀಟರ್ ಹಾಗೆ ಕುಡಿತದೆ, 24 ಮೊಟ್ಟೆಗೆ ತಿಂತದೆ, ಮತ್ತೆ ಫ್ರೀ ಇದ್ದಾಗ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಅಡ್ಡಾಡಕ್ಕೆ ಹೋಗ್ತದೆ. ಆದ್ರಿಂದ ಹಾಗೆ ಉಂಟಂತೆ. ಇಲ್ಲಿ ಜನ ಎಲ್ಲ ಕೂತಿದ್ದಾರೆ, ಜನ ಹೇಳ್ತಿದ್ದಾರೆ ಡಬ್ಬಿಲಿ ಹಾವಿಲ್ಲ, ಅದ್ರ ಬದಲು ಗುಂಸಿಗೆ ಇದೆ ಅಂತ ಹೇಳ್ಬಿಟ್ಟು. ನಮ್ ಗುಂಡೆ ಹೇಳ್ತಿದ್ದಾರೆ ಒಳಗಡೆ ಹಾವಿಗೆ ಇದೆ ಅಂತ ಹೇಳ್ಬಿಟ್ಟು. ನಾನು ಹೇಳ್ತೀನಿ ಹಾವಿಗೆ ಇದೆ ಅಂತ ಹೇಳ್ಬಿಟ್ಟು. ಭಯ್ಯ ನನಗೆ ಹಾವಿಗೆ ಒಳಗಡೆ ಮಲಗಿದೆ. ನಿಮ್ಗೆ ಒಳಗಡೆ ಹಾವಿಗೆ ಇದೆ. ಹಾವಿಗೆ ಅದು ಹಾಗೆ ಮಲಗುದಿಲ್ಲ, ಹಾಗೆ ಮಲ್ಗೋದಿಲ್ಲ. ಎರಡೆರಡು ಬೆಡ್ ಹಾಕಿ ಮಲಗಿದೆ. 4 ಇನ್ನ ಎರಡೇ ಹಾಕಿದ್ದೀನಿ. ಆಮೇಲೆ ಎರಡೇ ದಪ್ಪ ಇದೆ ಅಂದ್ರೆ ದುಡ್ಡಿ ಹಿಡಿದಿಲ್ಲ. ಹಾಗಾಗಿ ಬಾಕ್ಸ್ಗೆ ತಂದಿದ್ಯಾ? ಸರಿ ಹೋಗ್ಲಿ ಬಿಡು. ಇದರೊಳಗೆ ಹಾವಿಗೆ ಇರಲಿ. ಈಗ ನಮ್ದು ಹೊಟ್ಟೆ ಪಾಡಿಗೆ ಜೀವನ ಆಗ್ಬೇಕು. ನಮ್ದು ಹಾವಿಗೆ 12 ಲೀಟರ್ಗೆ ಹಾಗೆ ಆಗ್ಬೇಕು. ನಮ್ದು ಹಾವಿಗೆ ಹಾಲು ಇದು ಕುಡಿತ ಹಾವು ಸಾಲೇ. ಭಯ್ಯ ಅದಕ್ಕೆ ಬೇರೆಗೆ ಸಿಗಬೇಕೀಗ. ಹಾಗಾಗಿ ಈ ಹಾವಿನ ಅತ್ಯುತ್ತಮವಾದ ಬೇರನ್ನು ನೋಡಿ ಸ್ವಾಮಿ, ನಮ್ಮ ಹತ್ರ ಇಲ್ಲಿ ಒಂದು ಬೇರ್ಗೆ ಇದೆ ಸ್ವಾಮಿ. ಇಲ್ಲಿ ದೊಡ್ಡವರಿಗೆ ಇದೆ ಸ್ವಾಮಿ, ಹಿರಿಯರಿಗೆ ಇದೆ ಸ್ವಾಮಿ, ಆಂಟಿಗೆ ಇದೆ ಸ್ವಾಮಿ, ಅಂಕಲ್ಗೆ ಇದೆ ಸ್ವಾಮಿ, ಮಕ್ಕಳಿಗೆ ಸ್ವಾಮಿ, ಅಕ್ಕಂದ್ರಿಗೆ ಇದೆ ಸ್ವಾಮಿ, ತಂಗಿದ್ರಿಗೆ ಸ್ವಾಮಿ, ಪುಟ್ಟ ಮಗುಗೆ ಇದೆ ಸ್ವಾಮಿ, ಮಕ್ಕಳಿದೆ ಸ್ವಾಮಿ. ನಿಮ್ದು ಬೇರೆಗೆ ಏನಾಗ್ತದೆ ಅದರಿಂದ? ನೋಡಿ ಸ್ವಾಮಿ, ಇಲ್ಲಿ ಮನೆ ಹಿಂದೆ ಮುಂದೆ ಹಾಗೆ ಇರ್ತದೆ ಸ್ವಾಮಿ. ಹಾಗೆ ಯಾವ ಟೈಮಲ್ಲಿ ಯಾರಿಗೆ ಏನು ಮಾಡ್ತದೆ ಅಂತ ಹೇಳಕ್ ಆಗಲ್ಲ ಸ್ವಾಮಿ. ಈ ಬೇರ್ಗೆ ಎಷ್ಟು ಒಳ್ಳೆ ಸ್ವಾಮಿ, ಹಾಗೆ ಬರ್ತದೆ ಸ್ವಾಮಿ. ಇಲ್ಲಿ ಇದ್ರೆ ಸಾಕು ಸ್ವಾಮಿ. ಹಾವು ಹೀಗೆ ಬರ್ತದೆ ಸ್ವಾಮಿ, ಅಲ್ಲಿ ಹೋಗಲ್ಲ ಸ್ವಾಮಿ, ಹೀಗೆ ಅದು ಪಕ್ಕದಿಂದ ಹೋಗ್ತದೆ ಸರ್. ನೋಡು ಗುಂಡ, ನಾನು ಹಾವಿಗೆ ಬಗ್ಗೆ ಹೇಳ್ಬೇಕಾರೆ, ಅವ್ರು ಬೇರೆ ಬಗ್ಗೆ ಹೇಳ್ಬೇಕಾರೆ ಹಿಂದೆ ನಾನು ಬರ್ಬಾರ್ದು ಗುಂಡ. ನೋಡಿ ಸ್ವಾಮಿ, ಮುಂಗಡೆ ಹಿರಿಯರಿಗೆ ಇದೆ ಸ್ವಾಮಿ. ನೋಡಿ ಸ್ವಾಮಿ, ಲೆಕ್ಚರ್ಸ್ಗೆ ಇದೆ ಸ್ವಾಮಿ. ಹಾಗಾಗಿ ಬೇರೆ ಸೇಲ್ ಮಾಡ್ಕೊಂಡ್ ಬರ್ತೀನಿ ಗುಂಡ. ಈ ಬೇರೆ ಬೆಲೆ ಎಷ್ಟು ಹೇಳ್ಬೇಕು ನನಗೆ? ಕೇವಲ 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 500 ರೂಪಾಯಿ. ನೋಡಿ ಸ್ವಾಮಿ, ನಿಮ್ಗೆ ದೊಡ್ಡವರಿಗೆ ಇದ್ದಾರೆ ಸ್ವಾಮಿ. ಒಳ್ಳೆ ಚೆನ್ನಾಗಿ ಸುಟ್ಟು ಬುಟ್ಟು ಹಾಕೊಂಡೆ ಸ್ವಾಮಿ. ಒಳ್ಳೆ ಟಿ ಶರ್ಟ್ಗೆ ಹಾಕಿದ್ದಾರೆ, ಒಳ್ಳೆ ಬ್ರಾಂಡೆಡ್ ಜೀನ್ಸ್ಗೆ ಹಾಕಿದ್ದಾರೆ, ಕೈಯಲ್ಲಿ ಒಳಗೆ ಸೈಬರ್ ಶರ್ಟ್ ಮೊಬೈಲ್ಗೆ ಇದೆ ಸ್ವಾಮಿ, ಮತ್ತೆ ತೊಡೆ ಮೇಲೆ ಬೈಕ್ ಕೀಗೆ ಇದೆ ಸ್ವಾಮಿ. ನೋಡಿ ಅಲ್ಲಿ 500 ರೂಪಾಯಿ ಸೇಲ್ಗೆ ಮಾಡ್ಕೊಂಡ್ ಬರ್ತೀನಿ ಸ್ವಾಮಿ. ನೋಡಿ ಸ್ವಾಮಿ, ನೀವೆಲ್ಲ ದೊಡ್ಡವರಿಗೆ ಕಾಣ್ತಿದ್ದೀರ ಸ್ವಾಮಿ. ನಿಮ್ಮ ಹತ್ರ ಮೊಬೈಲ್ಗೆ ಇದೆ, ಗಾಡಿಗೆ ಇದೆ, ಟಿ ಶರ್ಟ್ಗೆ ಇದೆ, ಎಲ್ಲದಿದೆ. ನೋಡಿ ಸ್ವಾಮಿ, ನಮ್ದುಗೆ ಒಂದು ಅಕ್ಕಲ್ಗೆ ಬಟ್ಟೆಗೆ ಇದೆ ಸ್ವಾಮಿ. ನಮ್ದು ಹಾವಿಗೆ ಮೇಲೆ ಐತಲ್ಲ ಸ್ವಾಮಿ, ಅದಕ್ಕೆ ಹಾಲ್ಗೆ ಇಲ್ಲ ಸ್ವಾಮಿ, ಮೊಟ್ಟೆಗೆ ಇದೆ ಸ್ವಾಮಿ. ನೋಡಿ ಸ್ವಾಮಿ, ಜಾಸ್ತಿ ಇಲ್ಲ ಸ್ವಾಮಿ, ಇದು 500 ರೂಪಾಯಿಗೆ ಸ್ವಾಮಿ. ನೀವು ತಗೊಳ್ಳಿ. ಇದು ನಮ್ಗೆ ಹೆಲ್ಪ್ ಆಗೋದಲ್ಲ, ನಿಮ್ಮ ಮನೆಗೆ ಹೆಲ್ಪ್ ಆಗೋದು. ಅಲ್ಲಿ ಹಾವು ಬರ್ತದೆ, ಅದ್ರ ಬರಲ್ಲ. ಯಾಕೆ ಹೇಳಿ? ಈ ಬೇರ್ಗೆ ಇರ್ತದೆ, ಬೇರ್ಗೆ ಇರ್ತದೆ, ಮೂಸ್ತದೆ, ವಾಪಸ್ಗೆ ಹೋಗ್ತದೆ. ನೋಡಿ ಸ್ವಾಮಿ, 500 ರೂಪಾಯಿಗೆ. ನೋಡಿ ಸ್ವಾಮಿ, ನಮ್ದು ಹೊಟ್ಟೆಗೆ ಪಾಡಿಗೆ, ಹಾಗೆ ಹೊಟ್ಟೆಗೆ ಪಾಡಿಗೆ 12 ಮೊಟ್ಟೆಗೆ 24 ಲೀಟರ್ ಹಾಲ್ಗೆ. ನೋಡಿ ಸ್ವಾಮಿ, ಪ್ರಾಣಿ ದಯ ಸ್ವಾಮಿ.
ನೋಡಿ ಸ್ವಾಮಿ, ಪ್ರಾಣಿ ದಯೆ ಸಂಘ ಅಂತ ಕಟ್ಟಿದ್ದಾರೆ ಸ್ವಾಮಿ, ಅನಿಮಲ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ ಸ್ವಾಮಿ. ನೀವು ಸ್ವಲ್ಪ ದಯೆ ತೋರಿಸಿ ಸ್ವಾಮಿ, ನಮ್ಗೆ ಅಲ್ಲ ಸ್ವಾಮಿ, ಹಾಗೆ ಸ್ವಾಮಿ. ನೋಡಿ ಸ್ವಾಮಿ, ಇದು ಹೊರಗಡೆಗೆ 500 ರೂಪಾಯಿಗೆ ಮಾಡ್ತಿದ್ದೇವೆ, ನಮ್ಮ ಸರ್ಗೆ ಬರೀ 200 ರೂಪಾಯಿಗೆ ಮಾಡ್ತೀವಿ, ತಗೊಳ್ಳಿ ಸ್ವಾಮಿ. ನೋಡಿ ಸ್ವಾಮಿ, ದೊಡ್ಡವರಿಗೆ ಹೇಳ್ತಿದ್ರೆ ಪಕ್ಕದಲ್ಲಿ ಹತ್ರ ಕೇಳಿ, ಅವರು RBK ಟಿ ಶರ್ಟ್ಗೆ ಹಾಕಿದ್ದಾರೆ, ಅವ್ರ ಹತ್ರ ಕೇಳಿ. ನೋಡಿ ಸ್ವಾಮಿ, ನೀವು ಬರೀ ಮೈ ಮೇಲೆ ಹಾಕಕ್ಕೆ 800 ರೂಪಾಯಿದು RBK ಟಿ ಶರ್ಟ್ ಹಾಕಿದ್ದೀರಾ, ನಮ್ದು ಹಾವಿಗೆ ಹಾಕಕ್ಕೆ ಬರೀ 10 ರೂಪಾಯಿದು ಮೊಟ್ಟೆಗೆ ಸ್ವಾಮಿ. ನೀವು ಕೊಟ್ಟವ್ರು 200 ರೂಪಾಯಿಗೆ ನಮ್ಗೆ ಹಾವಿಗೆ 20 ದಿವಸಕ್ಕೆ ಹಾಕ್ತಾರೆ ಸ್ವಾಮಿ. ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಯಾಕೋ ಇಲ್ಲಿ ವ್ಯಾಪಾರಿಗೆ ಕುದುರ್ತಾ ಇಲ್ಲ, ಇಲ್ಲಿ ಯಾರಿಗೂ ಬೇರು ಬೇಡ ಅಂತ ಕಾಣ್ತದೆ ಸ್ವಾಮಿ. ಈ ಬೇರ್ಗೆ ಬೇಡ, ನಮ್ದಿಗೆ ಹಾವಿಗೆ ನಾವು ಹಾಗೆ ಹೇಳ್ತೀವಿ. ನಮ್ಗೆ ಹಾವಿಗೆ ಮೇಲ್ಗೆ ಬರ್ಬೇಕಂದ್ರೆ ನಿಮ್ದಿಗೆ ಒಳ್ಳೆ ಚಪ್ಪಾಳೆಗೆ ಬರ್ಬೇಕು, ಚಪ್ಪಾಳೆಗೆ ಜೋರಾಗೆ ಬರ್ಬೇಕು. ನೋಡು ಗುಂಡ, ಅಲ್ಲಿ ಹೋದಾಗ ಹೇಳಿದ್ರು ನಿಮ್ದು ಬರೀ ಸುಳ್ಳಿಗೆ ಇಟ್ಟಿದ್ದೀರಾ, ಬೇರ್ಗೆ ವಾಸನೆ ನೋಡಿದ್ರೆ ಹಾವಿಗೆ ಹೋಗಲ್ಲ ಅಂತ ಹೇಳ್ತಿದ್ರೆ, ಆ ಬೇರ್ಗೆ ತೆಗೆದು ಸೇರಿ ಕೇಳು, ನಮ್ಗೆ ಜನ ಹತ್ರ ಕೊಡೋಣ. ಅಲ್ಲಿ ಹೇಳ್ತಿದ್ರೆ ಅದ್ರೊಳಗೆ ಹಾವಿಗೆ ಇಲ್ಲ ಅಂತ ಹೇಳ್ತಿದ್ರೆ, ನೋಡು ಗುಂಡ, ಹಾವಿಗೆ ನಾಗಪ್ಪ, ಓ ನಾಗಪ್ಪ, ಓ ಭಯ್ಯ, ಉಸ್ಕಂತು ಭಯ್ಯ, ಉಸ್ಕಂತು ಆವಲ ನಾಗಪ್ಪ, ಓ ನಾಗಪ್ಪ.